ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಎಲ್ಲರೂ PUC ಬೋರ್ಡ್ ಎಕ್ಸಾಮ್ನ ಮುಗಿಸಿ KCETಗೆ ತಯಾರು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆದರೂ ನನಗೆ ಮೆಸೇಜಸ್ ಬರ್ತಾ ಇದೆ, ಮೋಟಿವೇಶನ್ ಸಿಗ್ತಾ ಇಲ್ಲ, ಡಿಸಿಪ್ಲಿನೇ ಇಲ್ಲ, ಓದಬೇಕಂತ ಅನಿಸ್ತಾ ಇಲ್ಲ, ರಿಲ್ಯಾಕ್ಸ್ ಮಾಡೋಣ ಅಂತಾನೆ ಅನಿಸ್ತಾ ಇದೆ ಅಂತ. ಸೊ ಯಾರೆಲ್ಲ ಈ ಥರ ಸೋಮಾರಿಗಳಾಗಿದ್ದೀರಾ, ತುಂಬ ಟೈಮ್ ಇದೆ ನೋಡ್ಕೊಳ್ಳೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ, ಅವ್ರಿಗೆಲ್ಲ ಒಂದು ರಿಯಾಲಿಟಿ ಚೆಕ್ ಕೊಟ್ಟು ಒಂದು ಚಾಲೆಂಜ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಚಾಲೆಂಜ್ ಅಂತ ಅಂದಮೇಲೆ ಅದು ಈಸಿ ಇರಲ್ಲ ಅಲ್ವಾ, ಚಾಲೆಂಜಿಂಗ್ ಆಗೇ ಇರುತ್ತೆ, ಕಷ್ಟನೇ ಇರುತ್ತೆ. ಸೊ ಆ ಕಷ್ಟ ನೀವು ಪಟ್ಟರೆ ನಿಮಗೆ ರಿಸಲ್ಟ್ಸ್ನಲ್ಲಿ ಸಕ್ಸಸ್ ಸಿಗುತ್ತೆ. ಆಯಿತಾ? ನಾಳೆಯಿಂದ ಲೆಕ್ಕ ಮಾಡಿದರೆ ನಿಮಗೆ ಸುಮಾರು 21 ದಿನ ಬಾಕಿ ಉಳ್ಕೊಂಡಿದೆ KCET ಎಕ್ಸಾಮಿಗೆ ಮುಂಚೆ. ಸೊ ಆ 21 ದಿನ ನಿಮ್ಮ ದಿನನಿತ್ಯದ ರುಟೀನ್ ಯಾವ ರೀತಿ ಇರಬೇಕು, ಏನೆಲ್ಲ ನೀವು ಮಸ್ಟ್ ಫಾಲೋ ಮಾಡಬೇಕು, ಏನೆಲ್ಲ ಬಿಡಬೇಕು, ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ದಿಸ್ ಇಸ್ ನಾಟ್ ಸ್ಪೆಸಿಫಿಕ್ ಟು ಬಯಾಲಜಿ, ದಿಸ್ ಇಸ್ ಅ ಜನರಲ್ ವಿಡಿಯೋ. ನಾನು ಬರೀ ಓದಿನ ಬಗ್ಗೆ ಹೇಳಲ್ಲ, ನಿದ್ದೆ ಕೆಟ್ಟು ಓದು ಅಂತ ಎಲ್ಲ ಹೇಳಲ್ಲ. ಇಟ್ ಈಸ್ ಅ ಹೋಲಿಸ್ಟಿಕ್ ಕೈಂಡ್ ಆಫ್ ಚಾಲೆಂಜ್. ಈ ಚಾಲೆಂಜ್ ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಲೈಫ್ ಸ್ಟೈಲ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಸ್ಲೀಪ್ ಬೆಟರ್ ಆಗುತ್ತೆ, ನಿಮ್ಮ ಫುಡ್ ಹ್ಯಾಬಿಟ್ಸ್ ಬೆಟರ್ ಆಗುತ್ತೆ. ಸೊ ಐ ಆಮ್ ಕೀಪಿಂಗ್ ಯುವರ್ ಓವರ್ ಆಲ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಲಾಂಗ್ ವಿತ್ ಯುವರ್ ಅಕಾಡೆಮಿಕ್ಸ್ ಇನ್ ದಿಸ್ ಚಾಲೆಂಜ್. ಆಯಿತಾ? ಸೊ ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ಜನ ಈ ವಿಡಿಯೋ ನೋಡ್ತೀರಾ, ಸ್ಟಾರ್ಟಿಂಗ್ನಲ್ಲಿ ಎಲ್ಲರೂ ಮೋಟಿವೇಟೆಡ್ ಆಗಿರ್ತೀರಾ ನಾಳೆಯಿಂದ ಮಾಡೋಣ ಅಂತ. 99% ಆಫ್ ಯು ವಿಲ್ ಫೇಲ್ ಆಫ್ಟರ್ ಸೆಕೆಂಡ್ ಆರ್ ಥರ್ಡ್ ಡೇ. ಬರೀ 1% ಅಥವಾ ಅದಕ್ಕಿಂತ ಕಡಿಮೆ ಜನ ಇದನ್ನು ಎಂಡ್ 21st ಡೇ ತನಕ ಕೂಡ ಮಾಡ್ಬೋದು. ಅವ್ರಿಗೆ 100% ಸಕ್ಸಸ್ ಇಸ್ ಗ್ಯಾರಂಟೀಡ್. ಆಯಿತಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನೆಲ್ಲ ಥಿಂಗ್ಸ್ ನೀವು ಮಾಡಬಾರ್ದು ಅದನ್ನು ಫಸ್ಟ್ ಹೇಳ್ಬಿಡ್ತೀನಿ. ಚಾಲೆಂಜ್ ಅಂತ ಅಂದರೆ ಕಷ್ಟನೇ ಅಲ್ವಾ? ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಅದನ್ನು ನೀವು ಫಸ್ಟ್ ಅಕ್ನಾಲೇಜ್ ಮಾಡಿ, ಕಷ್ಟ ಇರುತ್ತೆ ಆದರೂ ಕಷ್ಟಪಟ್ಟು ಆದಷ್ಟು ಟ್ರೈ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ನಲ್ಲಿ ಟ್ರೈ ಮಾಡಿ ಈ ಚಾಲೆಂಜ್ನ. ಫಸ್ಟ್, ಸೋಷಿಯಲ್ ಮೀಡಿಯಾನ ಎಂಟರ್ಟೈನ್ಮೆಂಟಿಗೆ ಯೂಸ್ ಮಾಡೋದು. ಧ್ರುವ ಸರ್ಜಾ ಮನೆ ಮುಂದೆ ಹೋಗಿ ಯಾರು ಹಾಡು ಹೇಳಿದ್ರು, ಯಾರು ಡಾನ್ಸ್ ಮಾಡಿದ್ರು, RCB IPL ಇದೆಲ್ಲ ತುಂಬ ಡಿಸ್ಟ್ರಾಕ್ಟಿಂಗ್ ಇದೆ ಕರೆಂಟ್ಲಿ. RCBದು ಮ್ಯಾಚ್ ವಿನ್ ಆದಮೇಲೆ ವಿರಾಟ್ ಕೊಹ್ಲಿದು ಎಡಿಟ್ ಮಾಡಬೇಕು, ಅದನ್ನು ಪೋಸ್ಟ್ ಮಾಡಬೇಕು, ಈ ಥರ ಎಲ್ಲ ತುಂಬ ಮಕ್ಕಳು ಒಬ್ಸೆಷನ್ ತೋರಿಸ್ತಾ ಇರ್ತಾರೆ ಅವರ ಫೇವ್ರೆಟ್ ಕ್ರಿಕೆಟರ್ಸ್ ಮತ್ತು TV ಆ್ಯಕ್ಟರ್ಸ್, ಫಿಲ್ಮ್ ಆ್ಯಕ್ಟರ್ಸ್, ಅದ್ರ ಮೇಲೆಲ್ಲ. ಸದ್ಯಕ್ಕೆ ನಿಮ್ಮ ಲೈಫ್ನಲ್ಲಿ ನೀವೇ ಹೀರೋ. ಸೊ ನಿಮ್ಮ ಲೈಫ್ ಬಗ್ಗೆ ನೀವು ಗಮನ ಕೊಟ್ಟರೆ ತುಂಬ ಒಳ್ಳೆಯದು. ಸೋಷಿಯಲ್ ಮೀಡಿಯಾನ ಅಥವಾ ಮೊಬೈಲ್ ಫೋನ್ನ ಒಳ್ಳೆ ರೀತಿಗೂ ಉಪಯೋಗಿಸ್ಕೊಳ್ಬೋದು, ಓದೋದಕ್ಕೆ ಅದರಿಂದ ಯೂಸ್ ಮಾಡ್ಕೊಳ್ಬೋದು, ಮೋಟಿವೇಶನ್ಗೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಬಿಟ್ಟು ನೀವು ಎಂಟರ್ಟೈನ್ಮೆಂಟ್ಗೋಸ್ಕರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬೇಡಿ. ನೀವು ಯಾವುದೆಲ್ಲ ರೀಲ್ಸ್, ಯಾವುದೆಲ್ಲ ಟೈಪ್ಸ್ ಆಫ್ ಶಾರ್ಟ್ಸ್ನ ನೋಡಿರ್ತೀರಾ ಅದೇ ಮತ್ತೆ ನಿಮಗೆ ರೆಕಮೆಂಡ್ ಆಗುತ್ತೆ. ಅದು ಆಗದೇ ಇರಲಿ, ನಿಮ್ಮನ್ನ ಮತ್ತೆ ಬಂದು ನಿಮಗೆ ಇಲ್ಲಿ ನೋಡು ಅಂತ ರಿಮೈಂಡ್ ಮಾಡದೇ ಇರಲಿ ಅಂತ ಅಂದರೆ ನಿಮ್ಮ ಸರ್ಚ್ ಹಿಸ್ಟ್ರಿನ ಆಫ್ ಮಾಡ್ಕೊಳ್ಳಿ. ಸೊ ನಿಮಗೆ ಅಂಥದ್ದು ಯಾವುದೂ ವಿಡಿಯೋ ಬರಲ್ಲ. ಫಸ್ಟ್ಲಿ ಅದು ಸದ್ಯಕ್ಕೆ ಅಟ್ಲೀಸ್ಟ್ ಇಲ್ಲಿ your KCET ಎಕ್ಸಾಮ್ ಗೆಟ್ ಓವರ್. ತಕ್ಷಣ ಇಮಿಡಿಯೇಟ್ಲಿ ಎಕ್ಸಾಮ್ ಆದಮೇಲೆ ನಿಮ್ಗೆ ಏನೂ ಮೇಜರ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ದೆನ್ ಯು ಕ್ಯಾನ್ ರಿಲ್ಯಾಕ್ಸ್. ಯಾಕೆಂದರೆ ಎಷ್ಟೊಂದು ಮಕ್ಕಳು ಬೋರ್ಡ್ ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡಿಲ್ಲದೆ ಇರ್ಬೋದು, ಅವ್ರಿಗೆಲ್ಲ KCET ರ್ಯಾಂಕ್ ಚೆನ್ನಾಗಿ ಬರಬೇಕು ಅಂದರೆ KCET ಎಕ್ಸಾಮ್ ಇಸ್ ದಿ ಓನ್ಲಿ ವೇ ಲೆಫ್ಟ್. ಆಮೇಲೆ ಬೇಜಾರು ಪಟ್ಕೊಳ್ಬೇಡಿ. 20 ದಿನ ನಮ್ಮ ಲೈಫ್ನಲ್ಲಿ ಎಷ್ಟೊಂದು ದಿನ ಇದೆ. ಇನ್ನು ಉಳಿದಿರೋ 21 ದಿನದಲ್ಲಿ ನಿಮ್ಮ ಬೆಸ್ಟ್ ಏನಾಗುತ್ತೆ ಅದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಫಸ್ಟ್ ಥಿಂಗ್ ಇಸ್ ನೋ ಸೋಷಿಯಲ್ ಮೀಡಿಯಾ ಫಾರ್ ಎಂಟರ್ಟೈನ್ಮೆಂಟ್ಗೋಸ್ಕರ ಸುಮ್ಮನೆ ಟೈಮ್ ಪಾಸಿಗೆ ನೋಡೋದು ಅದನ್ನು ಮಾಡಬೇಡಿ. ಸೆಕೆಂಡ್, ಓದ್ಕೊಳ್ಳಿ. ದಿಸ್ ಇಸ್ ನಾಟ್ ಸಬ್ಜೆಕ್ಟ್ ಸ್ಪೆಸಿಫಿಕ್. ಬಯಾಲಜಿ ಈ ಚಾಪ್ಟರ್ ಇಂಪಾರ್ಟೆಂಟ್, ಮ್ಯಾಥ್ಸ್ನಲ್ಲಿ ಈ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ಓದೋದು ಮಿನಿಮಮ್ 8 ಅವರ್ ಇರಬೇಕು. 8 hours ಪರ್ ಡೇ ಯು ಹ್ಯಾವ್ ಟು ಸ್ಟಡಿ ಫಾರ್ ದ ನೆಕ್ಸ್ಟ್ 21 days. ಹಾಗೆಯೇ ನಿದ್ದೆ ಕೆಟ್ಟು ಓದಬೇಡಿ. ದಿನ ಎಲ್ಲ ಮೊಬೈಲ್ ಸ್ಕ್ರೋಲ್ ಮಾಡಿ ರಾತ್ರಿ ಮಲ್ಗೋ ಮುಂಚೆ ಅಯ್ಯೋ ನಾನು ಏನೂ ಓದಿಲ್ಲ ಅಂತನೋ ಆಂಗ್ಸೈಟಿ ಬಂದು ಆ ಆಂಗ್ಸೈಟಿ ಸ್ಟೇಟ್ನಲ್ಲಿ ಬುಕ್ ಎತ್ತು ಓದಕ್ಕೆ ಶುರು ಮಾಡಿ ರಾತ್ರಿ ಎಲ್ಲ ಓದಿ ನಿದ್ದೆ ಇಲ್ಲದೆ ನಿಮ್ಮ ಫುಲ್ ಬಯಾಲಜಿಕಲ್ ರಿದಮ್ಮೇ ಉಲ್ಟಾ ಪಲ್ಟಾ ಆಗೋಗ್ಬಿಡತ್ತೆ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಸೊ ಓದೋ ಟೈಮ್ನಲ್ಲಿ ಓದಿ ಒಳ್ಳೆ ನಿದ್ದೆ ಮಾಡಿ. ನೀವು ನಿದ್ದೆ ಮಾಡೋದು ಯಾಕೆ ತುಂಬ ಮುಖ್ಯ ಅಂತ ಅಂದರೆ, ನೀವು ಏನೆಲ್ಲ ಓದಿರ್ತೀರಾ ಅದರದ್ದು ಲಾಂಗ್ ಟರ್ಮ್ ಮೆಮರಿ ಫಾರ್ಮ್ ಮಾಡೋದೇ ಸ್ಲೀಪಲ್ಲಿ. ನಾವು ಮಲಗುವಾಗಲೇ ಮೆಮರಿ ಎಲ್ಲ ಫಾರ್ಮ್ ಆಗೋದು. ಇಲ್ಲದ್ರೆ ಬೆಳಗ್ಗೆ ಎಲ್ಲ ನೀವು ಏನು ಓದಿರ್ತೀರಾ ರಾತ್ರಿ ನೀವು ಸ್ಕ್ರೋಲ್ ಮಾಡಿಕೊಂಡು ನಿಬಿಸ್ ಚಾಟ್ ಮಾಡ್ಕೊಂಡೆಲ್ಲ ಇದ್ದರೆ ನಿಮಗೆ ಏನು ಓದಿರ್ತೀರಾ ಅದು ಹೆಚ್ಚಿನ ಅಂಶ ನೆನಪಿನ ಶಕ್ತಿಯಲ್ಲಿ ನೆನಪಿನಲ್ಲಿ ಉಳಿಯಲ್ಲ. ಸೊ ಎಕ್ಸಾಮ್ ಟೈಮ್ನಲ್ಲಿ ಓದಿದ್ರೂ ನೆನಪಾಗದೇ ಇರುವಂತಹ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಒಳ್ಳೆ ನಿದ್ದೆ ಮಾಡಿ. ಆಯಿತಾ? ಸೊ ಸ್ಲೀಪ್ ವೆಲ್. ಪ್ರಿಫರೆಬ್ಲಿ 10 ಗಂಟೆ ನಂತರ ಮಲ್ಕೊಂಡ್ಬಿಡಿ. ಆಯಿತಾ? ಸ್ಲೀಪ್ ಮಿನಿಮಮ್ ಫಾರ್ 7 to 8 hours ಎವ್ರಿ ಡೇ. ಮಿನಿಮಮ್ ಅಂತ ಹೇಳಿದ್ರಿ, ಮ್ಯಾಕ್ಸಿಮಮ್ 12 ಗಂಟೆ ಮಲ್ಕೊಳ್ಬೇಡಿ. 7 to 8 ಇಸ್ ಗುಡ್ ಇನಫ್ ಡ್ಯೂರೇಷನ್ ಫಾರ್ ಸ್ಲೀಪ್, ಗುಡ್ ಕ್ವಾಲಿಟಿ ಸ್ಲೀಪ್. ಆಮೇಲೆ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಸಮ್ಮರ್ ಔಟ್ಸೈಡ್, ಇಟ್ಸ್ ಸ್ಕ್ರಾಚಿಂಗ್, ತುಂಬಾ ಜಾಸ್ತಿ ಬಿಸಿಲಿದೆ. ಯು ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್ ಸೊ ದ್ಯಾಟ್ ಯುವರ್ ಓವರ್ ಆಲ್ ಹೆಲ್ತ್ ಆ್ಯಂಡ್ ಫಂಕ್ಷನಿಂಗ್ ಇಸ್ ಗುಡ್. ನೆಕ್ಸ್ಟ್,
ಮೆಡಿಟೇಷನ್ ಅಥವಾ ಮೇಂಟೈನಿಂಗ್ ಸೈಲೆನ್ಸ್, ಅಬ್ಸರ್ವಿಂಗ್ ಸೈಲೆನ್ಸ್ ದಿನದಲ್ಲಿ 24 ಗಂಟೆ ಇದೆ, ಅದರಲ್ಲಿ 5 ನಿಮಿಷನಾದರೂ ಸುಮ್ಮನೆ ಸೈಲೆಂಟ್ ಆಗಿ ಏನು ಡಿಸ್ಟ್ರಾಕ್ಷನ್ ಇಲ್ಲದೆ ಕ್ವಯೆಟ್ಟಾಗಿ ಕೂತ್ಕೊಳ್ಳಿ. ನಿಮ್ಮ ಸೆನ್ಸಸ್ ಎಲ್ಲನೂ ಅಬ್ಸರ್ವ್ ಮಾಡಿ. ಆ 5 ನಿಮಿಷ ನಿಮ್ಗೆ ಏನೆಲ್ಲ ಸೌಂಡ್ ಕೇಳಿಸ್ತಾ ಇದೆ, ನಿಮ್ಮ ಬಾಡಿ ಪಾರ್ಟ್ಸ್ನೆಲ್ಲ ಏನು ಹೇಳ್ತಾರೆ ಫೀಲ್ ಮಾಡೋದಕ್ಕೆ ಟ್ರೈ ಮಾಡಿ. ವೈಲ್ ಕ್ಲೋಸಿಂಗ್ ಯುವರ್ ಐಸ್, ಸಿಟ್ ಡೌನ್, ಫೀಲ್ ಯುವರ್ ಟೋಸ್, ಹೌ ಇಸ್ ದ ಸೆನ್ಸೇಷನ್ ದೇರ್. ಆ ಥರ ಫ್ರಮ್ ಯುವರ್ ಟೋ ಟು ಯುವರ್ ಹೆಡ್ ಯು ಕ್ಯಾನ್ ಜಸ್ಟ್ ಥಿಂಕ್ ಅಬೌಟ್ ಇಟ್. ಅದರ್ವೈಸ್ ಯು ಕ್ಯಾನ್ ಫೋಕಸ್ ಆನ್ ಯುವರ್ ಬ್ರೀದಿಂಗ್, ಅಥವಾ ಯು ಕ್ಯಾನ್ ಜಸ್ಟ್ ಲಿಸನ್ ಟು ದ ಸೌಂಡ್ಸ್ ಅರೌಂಡ್ ಯು. ಜಸ್ಟ್ ಕ್ವಯೆಟ್, ಏನು ಡಿಸ್ಟ್ರಾಕ್ಷನ್ ಇಲ್ಲದೆ, ಯಾರ ಜೊತೆನೂ ಮಾತಾಡೋದಿಲ್ಲದೆ, ಯಾವುದೇ ಸ್ಕ್ರೀನ್ ಇಲ್ಲದೆ, ಜಸ್ಟ್ ಸಿಟ್ ಬೈ ಯೋರ್ ಸೆಲ್ಫ್ ಫಾರ್ 5 minutes. ದಟ್ ವಿಲ್ ಬಿ ವೆರಿ ವೆರಿ ರಿಲ್ಯಾಕ್ಸಿಂಗ್. ನಮ್ಮ ಬ್ರೇನ್ ತುಂಬ ಓದ್ತಾ ಇದ್ದೀವಿ ಇವಾಗ, ಓವರ್ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ, ತುಂಬ ಇನ್ಫಾರ್ಮೇಷನ್ ಎಲ್ಲ ತೊಗೊಳ್ತಾ ಇದ್ದೀವಿ. ಅದನ್ನು ಸ್ವಲ್ಪ ಕಾಮ್ ಮಾಡೋದಕ್ಕೆ, ರಿಲ್ಯಾಕ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, exercise. Exercise does not mean going to gyms and lifting weight. Not necessarily that. It could be that. But exercise is anything as simple as walking. ನಿಮ್ಮ ಮನೆ ಒಳಗಡೆನೇ ವಾಕ್ ಮಾಡಿ. ಬ್ರೇಕ್ಫಾಸ್ಟ್ ಆದಮೇಲೆ 10 ನಿಮಿಷ, ಲಂಚ್ ಆದಮೇಲೆ 10 ನಿಮಿಷ, ಡಿನ್ನರ್ ಆದಮೇಲೆ 10 ನಿಮಿಷ, ಅಲ್ಲಿ 30 ನಿಮಿಷ ಆಗೋಯ್ತು. ಅಥವಾ ನಿಮ್ಮ ಫೇವ್ರೆಟ್ ಸಾಂಗ್ಸ್ ಯಾವುದಾದ್ರೂ ಹಾಕ್ಕೊಂಡು ಡಾನ್ಸ್ ಮಾಡಿ, ಅಥವಾ ಏನಾದರೂ ಬ್ಯಾಡ್ಮಿಂಟನ್ ಆಡ್ತೀರಾ ಆಚೆ ಕಡೆ ಆಡಿ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಆಲ್ಸೋ. ನೀವು ಸ್ವಲ್ಪ ಎಕ್ಸಾಮ್ ಟೆನ್ಷನಿಂದ ಒಂದು ಅರ್ಧ ಗಂಟೆ ದಿನಕ್ಕೆ you can deviate and focus on something else, so that again your brain is not overstimulated. ಆಯ್ತಾ? And then meals are very very important. ನೀವು ಏನು ತಿಂತೀರಾ ಅದು ತುಂಬ ಮ್ಯಾಟರ್ ಆಗುತ್ತೆ ನಿಮ್ಮ ಹೆಲ್ತಿಗೆ. ಎಕ್ಸಾಮ್ ಟೈಮ್ನಲ್ಲಿ ನಿಮಗೆ ಫೋಕಸ್ ತುಂಬ ಮುಖ್ಯ. ನೀವು ಲೆಥಾರ್ಜಿ ಫೀಲ್ ಆಗೋ ಥರ ಹೆವಿ ಮೀಲ್ಸ್ನ ತಿನ್ನಬೇಡಿ. ತುಂಬ ಕಾರ್ಬೋಹೈಡ್ರೇಟ್ ರಿಚ್ ಇರುವಂತಹ ಮೀಲ್ಸ್ನ ತಿನ್ನಬೇಡಿ. ಬ್ಯಾಲೆನ್ಸ್ಡ್ ಆಗಿರೋ ಮೀಲ್ಸ್ನ ತಿನ್ನಿ. ಪ್ರೋಟೀನ್ಸ್ನ ನಿಮ್ಮ ಪ್ರತಿ ಮೀಲ್ನಲ್ಲಿ ಇನ್ಕ್ಲೂಡ್ ಮಾಡಿ. ನಿಮ್ಮ ಫಸ್ಟ್ ಬ್ರೇಕ್ಫಾಸ್ಟ್ನಲ್ಲೇ ನೀವು ಪ್ರೋಟೀನ್ ಇನ್ಕ್ಲೂಡ್ ಮಾಡಿದರೆ ಮಧ್ಯೆ ಏನಾದರೂ ತಿನ್ನಬೇಕು ಅಂತ ಅನಿಸಲ್ಲ. ಓದುವಾಗ ಸೀಟಿಂದ ಎದ್ದು ಹಸಿವಾಗ್ತದೆ ಹೋಗಬೇಕು ಅಂತ ಅನಿಸಲ್ಲ. ಸೊ ಹ್ಯಾವ್ ಅ ಪ್ರೋಟೀನ್ ರಿಚ್ ಮೀಲ್. ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರಲ್ಲಿ ನಿಮ್ಮ ಕ್ರೇವಿಂಗ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಫೋಕಸ್ ಇಂಪ್ರೂವ್ ಆಗುತ್ತೆ. ಪ್ರತಿದಿನ ಒಂದಾದರೂ ಹಣ್ಣು ತಿಂದೇ ತಿನ್ನಿ. ಸೊ ದಟ್ ವಿಲ್ ಕೀಪ್ ಯು ಓವರ್ ಆಲ್ ಹೆಲ್ದಿ, ಸೊ ದ್ಯಾಟ್ ಯು ಕ್ಯಾನ್ ಸ್ಟೇ ಹೆಲ್ದಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಯೋರ್ ಎಕ್ಸಾಮ್ಸ್ ಎಸ್ ವೆಲ್. ಆಯಿತಾ? ಸೊ ದೀಸ್ ಆರ್ ನಾನ್ ನೆಗೋಷಿಯಬಲ್ಸ್. ಇದು ಮಾಡಬೇಕು. ಸೋಷಿಯಲ್ ಮೀಡಿಯಾನ ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡಬಾರ್ದು. 8 hours ಓದಬೇಕು. ಆ್ಯಂಡ್ 7 to 8 hours ನಿದ್ದೆ ಬೇಕು. 30 minutes ಅಷ್ಟು ಏನಾದರೂ ಒಂದು ಫಾರ್ಮ್ ಆಫ್ ಎಕ್ಸಸೈಸ್, 5 ನಿಮಿಷದಷ್ಟು ಮೆಡಿಟೇಷನ್, ಆ್ಯಂಡ್ ಹೈಡ್ರೇಷನ್, ವಾಟರ್ ನಿಮ್ಮ ವೇಟಿನ ತಕ್ಕಂತೆ 3 liters ಅಟ್ಲೀಸ್ಟ್ ನೀವು ನೀರು ಕುಡೀರಿ. ಹೆಚ್ಚು ಕುಡಿದ್ರೆ ಪರವಾಗಿಲ್ಲ. ಆ್ಯಂಡ್ ಹ್ಯಾವ್ ಬ್ಯಾಲೆನ್ಸ್ಡ್ ಮೀಲ್ಸ್. ಇದನ್ನು ಸ್ಕಿಪ್ ಮಾಡಬೇಡಿ, ಮಿಸ್ ಮಾಡಬೇಡಿ. ಆದಷ್ಟು ಊಟ ಮಾಡುವಾಗ ಒಂದು ಸ್ಪೆಸಿಫಿಕ್ ಟೈಮ್ನಲ್ಲೇ ಮಾಡಿ. ಇವಾಗ ನೀವು 9 o'clock ಎವ್ರಿ ಡೇ ಬ್ರೇಕ್ಫಾಸ್ಟ್ ಮಾಡ್ತೀರಾ ಅಂದರೆ ಪ್ರತಿ ಡೇ 9 o'clock ಮಾಡಿ. ಒಂದಿನ 9 o'clock ಮಾಡ್ತೀರಾ, ಮತ್ತೊಂದು ದಿನ 11 ಗಂಟೆಗೆ ಮಾಡ್ತೀರಾ, ಮತ್ತೊಂದು ದಿನ ಬ್ರೇಕ್ಫಾಸ್ಟ್ನೇ ಸ್ಕಿಪ್ ಮಾಡ್ತೀರಾ, ಇನ್ನೊಂದು ದಿನ ಬೆಳಗ್ಗೆ 7 ಗಂಟೆಗೆ ತಿನ್ಬಿಡ್ತೀರಾ. ಹಿಂಗೆ ಮಾಡಿದ್ರೆ ನಮ್ಮ ಬಾಡಿಗೂ ಕನ್ಫ್ಯೂಸ್ ಆಗುತ್ತೆ. ನಾವು ಬೆಸ್ಟ್ ನಮ್ಮ ಎಬಿಲಿಟಿಗೆ ಫಂಕ್ಷನ್ ಯಾವಾಗ ಮಾಡ್ಬೋದು ಅಂತ ಅಂದರೆ ಪೂರ್ತಿ ನಮ್ಮ ಬಾಡಿ ಅಡ್ಜಸ್ಟ್ ಆಗಿರಬೇಕು ಒಂದು ರೂಟೀನಿಗೆ. ಹಾಗಿದ್ದಾಗ ವಿ ವಿಲ್ ಫಂಕ್ಷನ್ ವೆರಿ ವೆಲ್. ಆರ್ ಫೋಕಸ್ ವಿಲ್ ಬಿ ವೆರಿ ಗ್ರೇಟ್. ಸೊ ಟ್ರೈ ಟು ಮೇಂಟೈನ್ ಲೈಕ್ ಅ ಫಿಕ್ಸ್ ಸ್ಕೆಡ್ಯೂಲ್, like a routine for your meals as well. Okay? Next. ನಿಮ್ಮ ಮಾರ್ನಿಂಗ್ ರೂಟೀನಲ್ಲಿ ನೀವು ಏನು ಇನ್ಕ್ಲೂಡ್ ಮಾಡಬೇಕು? ಜನರಲ್ ಆಗಿ ನಮಗೆಲ್ಲ ಗೊತ್ತು, ಓದಬೇಕು ಅಂತ ಗೊತ್ತು, ಓದೋದಕ್ಕೆ ಮನಸ್ಸು ಬರಲ್ಲ, ಅದು ಗೊತ್ತಿದೆ. ಓದಬೇಕು ಅಂತ ಅನಿಸ್ದಾಗ ಓದ್ತೀವಿ. ಬಟ್ ಏನು ಮೈಂಡಲ್ಲಿ ಇವತ್ತು ನಾನು ಇಷ್ಟು ಕಂಪ್ಲೀಟ್ ಮಾಡಬೇಕು, ಈ ಪೋರ್ಷನ್ಸ್ನ ಮುಗಿಸ್ಬೇಕು ಅಂತ ನಾವು ಶುರು ಮಾಡಲ್ಲ. ಮೆಜಾರಿಟಿ ಆಫ್ ಅಸ್. ಆಫ್ಕೋರ್ಸ್ ದೆರ್ ಆರ್ ಅ ಸಬ್ಸೆಟ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ವೆರಿ ಡೆಡಿಕೇಟೆಡ್. ಅವ್ರ ಒಂದು ರುಟೀನ್ನ ಸೆಟ್ ಮಾಡಿಕೊಂಡು ಅದನ್ನು ಚಾಚು ತಪ್ಪದ ಹಾಗೆ ಫಾಲೋ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ನಾಟ್ ಲೈಕ್ ದಟ್. ಏನೋ ಎದ್ದು ಬೇಕಾಬಿಟ್ಟು ಎದ್ದೆ, ಓಕೆ ಬ್ರೇಕ್ಫಾಸ್ಟ್ ಮಾಡಿದೆ, ಇವಾಗ ಓದಬೇಕು ಅನಿಸ್ತಾ ಇದೆ, ಏನೋ ಒಂದು ರ್ಯಾಂಡಮ್ ಆಗಿ ಓದೋಣ, ಹಂಗೆ ಫಾಲೋ ಮಾಡ್ತಾರೆ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ನೀವು ಎದ್ದಿದ ತಕ್ಷಣ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಂತ ಶುರು ಮಾಡ್ಬೇಕು ನಿಮ್ಮ ದಿನಾನ. ಸೊ ಎದ್ದು ಕೂಡಲೇ ಮೊಬೈಲ್ ಚೆಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬ್ರೈನ್ನ ಬ್ಯಾಟ್ರಿ, ನಿಮ್ಮ ಮೈಂಡ್ನ ಬ್ಯಾಟ್ರಿ, ನಿಮ್ಮ ಬಾಡಿಯ ಬ್ಯಾಟ್ರಿನ ಅದು ಲೋ ಮಾಡ್ತಾ ಹೋಗುತ್ತೆ. ನಿಮ್ಮ ಮೊಬೈಲ್ ನೋಡಿದಷ್ಟು ನಿಮ್ಮ ಎನರ್ಜಿ ಲೆವೆಲ್ ಲೋ ಆಗ್ತಾ ಹೋಗುತ್ತೆ. ಸೊ ಎದ್ದಿದ್ದ ಕೂಡಲೇ ಮೊಬೈಲ್ನ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಮುಂಚೆ ನೀವು ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಎದ್ದೇಳ್ತೀರಲ್ವಾ, ಎದ್ದಿದ ತಕ್ಷಣ ನಿಮ್ಮ ಕಾಲು ನೆಲ ಮುಟ್ಟುತ್ತೆ ಅಲ್ವಾ, ಮುಟ್ಟಿದ ತಕ್ಷಣ ಯು ಸ್ಟಾರ್ಟ್ ವಿತ್ ಅ ಪಾಸಿಟಿವ್ ಥಾಟ್. ಟುಡೇ ಇಸ್ ಗೋಯಿಂಗ್ ಟು ಬಿ ವೆರಿ ಪ್ರೊಡಕ್ಟಿವ್. ಇವತ್ತು ನಾನು ಅಂದ್ಕೊಂಡಿದ್ದೆಲ್ಲನೂ ಓದ್ತೀನಿ. ಇವತ್ತು ನಾನು ತುಂಬ ಪ್ರೊಡಕ್ಟಿವ್ ಆಗಿರ್ತೀನಿ. ಇವತ್ತು ನಾನು ಎಲ್ಲ ಚಾಲೆಂಜ್ನ, ಎಲ್ಲ ಸ್ಟೆಪ್ಸ್ನ ಕೂಡ ಫಾಲೋ ಮಾಡ್ತೀನಿ. ಈ ರೀತಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ನಲ್ಲಿ ನೀವು ನಿಮ್ಮ ದಿನಾನ ಶುರು ಮಾಡಿ. ಓಕೆ? ಸೊ ದ ಥಾಟ್ ಶುಡ್ ಬಿ ಟುಡೇ ಇಸ್ ಗೋಯಿಂಗ್ ಟು ಬಿ ಅ ಗ್ರೇಟ್ ಡೇ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಅಕಾಂಪ್ಲಿಷ್ ಆಲ್ ಆಫ್ ಮೈ ಗೋಲ್ಸ್. ನಾನು ಏನೇನೆಲ್ಲ ಅಂದ್ಕೊಂಡಿರ್ತೀನಿ, ಪ್ಲ್ಯಾನ್ ಮಾಡಿರ್ತೀನಿ, ಅದಕ್ಕೆ 100% ಆಫ್ ಇಟ್ ಐ ವಿಲ್ ಅಚೀವ್. ಸೊ ಇಫ್ ಯು ಸ್ಟಾರ್ಟ್ ಯೋರ್ ಡೇ ವಿತ್ ದ್ಯಾಟ್ ಪಾಸಿಟಿವ್ ಇಂಟೆನ್ಷನ್, ನಿಮಗೆ ದಿನ ಪೂರ್ತಿ ಅದು ರಿಮೈಂಡ್ ಆಗ್ತಾ ಇರುತ್ತೆ. ಓಕೆ, ಬೆಳಗ್ಗೆ ಐ ಪ್ರಾಮಿಸ್ಡ್ ಮೈ ಸೆಲ್ಫ್. ಎದ್ದ ತಕ್ಷಣ ನಾನು ನನಗೆ ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ, ಇವತ್ತು ನಾನು ಟೈಮ್ ವೇಸ್ಟ್ ಮಾಡಲ್ಲ, ನನ್ನ ಫ್ಯೂಚರ್ ಬಗ್ಗೆ ಗಮನ ಹರಿಸ್ತೀನಿ, ನಾನು ಫ್ಯೂಚರ್ಗೋಸ್ಕರ ವರ್ಕ್ ಮಾಡ್ತೀನಿ.
ಸೊ ಇನ್ ಬಿಟ್ವೀನ್ ಡ್ಯೂರಿಂಗ್ ದ ಡೇ ಇಫ್ ಬೈ ಎನಿ ಚಾನ್ಸ್ ಯು ಆರ್ ಗೆಟಿಂಗ್ ಡಿಸ್ಟ್ರಾಕ್ಟೆಡ್, ದಟ್ ಥಾಟ್ ವಿಲ್ ಬ್ರಿಂಗ್ ಯು ಬ್ಯಾಕ್. ಆಯ್ತಾ? ಸೊ ದಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ವಿಲ್ ಹ್ಯಾವ್ ಟು ಡೂ. ಸೆಕೆಂಡ್, ಬ್ರೆತ್ ವರ್ಕ್ ಮಾಡಿ. ಬ್ರೆತ್ ವರ್ಕ್ ಅಂದರೆ ಬ್ರೀದಿಂಗ್ ಎಕ್ಸಸೈಸ್. ತುಂಬ ಸಿಂಪಲ್ ಆಗಿರೋದು ಒಂದು ಹೇಳ್ಕೊಡ್ತೀನಿ, ಬಾಕ್ಸ್ ಮೆಥಡ್ ಅಂತ. ಇದರಲ್ಲಿ ನಾರ್ಮಲಿ ಬ್ರೀದಿಂಗಲ್ಲಿ ಇನ್ಹೇಲ್ ಎಕ್ಸ್ಹೇಲ್ ಮಾಡೋದನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ. ಈ ಬಾಕ್ಸ್ ಮೆಥಡಲ್ಲಿ ನೀವು 4 ಸೆಕೆಂಡ್ಸಾ 5 ಸೆಕೆಂಡ್ಸಾ ಚೂಸ್ ಮಾಡ್ಕೊಳ್ಳಿ. ಎದ್ದು ಕೂಡಲೇ ಈ ಪಾಸಿಟಿವ್ ಥಾಟ್ ಆದಮೇಲೆ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೆ ಹಾಗೆ, ಕೂತ್ಕೊಂಡಾದ್ರೆ ಕೂತ್ಕೊಂಡು, ನಿಂತ್ಕೊಂಡಾದ್ರೆ ನಿಂತ್ಕೊಂಡು, ಕ್ರಾಸ್ ಲೆಗ್ ಕೂತ್ಕೋತೀರಾ ಕೂತ್ಕೊಳ್ಳಿ. ಐ ಆಮ್ ಟೆಲ್ಲಿಂಗ್ ಯು ದಿಸ್ ಬಿಕಾಸ್ ಅದು ನಿಮ್ಮ ಮಾರ್ನಿಂಗ್ದೇ ಮೂಡ್ ಸೆಟ್ ಮಾಡಿಬಿಡುತ್ತೆ, ಕಾಮ್ ಮಾಡುತ್ತೆ, ಪ್ರಿಪೇರ್ ಮಾಡುತ್ತೆ ಫಾರ್ ದ ರೆಸ್ಟ್ ಆಫ್ ಯುವರ್ ಡೇ. ಸೊ ಈ ಬಾಕ್ಸ್ ಮೆಥಡ್ ಅಂದರೆ ಏನು ಗೊತ್ತಾ? ಬಾಕ್ಸ್ ಅಂದರೆ ಎಲ್ಲರಿಗೂ ಗೊತ್ತಲ್ವಾ, ಸ್ಕ್ವೇರ್. 4 ಸೆಕೆಂಡ್ಸ್ ತೊಗೊಳ್ಳೋಣ ಅಂತ ಅಂದರೆ 4 ಸೆಕೆಂಡ್ಸ್ 4 ಸೆಕೆಂಡ್ಸ್ 4 ಸೆಕೆಂಡ್ಸ್ 4 ಸೆಕೆಂಡ್ಸ್ ಅನ್ಕೊಳ್ಳಿ. ಫಸ್ಟ್ 4 ಸೆಕೆಂಡ್ಸ್ ಯು ಹ್ಯಾವ್ ಟು ಇನ್ಹೇಲ್ ಥ್ರೂ ಯುವರ್ ನೋಸ್. 1 2 3 4 ಕೌಂಟ್ ಮಾಡಿ, 4 ಇನ್ಹೇಲ್. ಮತ್ತೆ 4 ಸೆಕೆಂಡ್ಸ್ ಯು ಹ್ಯಾವ್ ಟು ಹೋಲ್ಡ್ ಯುವರ್ ಬ್ರೆತ್. ಡೋಂಟ್ ಎಕ್ಸ್ಹೇಲ್ ಇಮಿಡಿಯೇಟ್ಲಿ. 1 2 3 4 ಇನ್ಹೇಲ್, 1 2 3 4 ಹೋಲ್ಡ್, 1 2 3 4 ಎಕ್ಸ್ಹೇಲ್, ಅಗೇನ್ ನೆಕ್ಸ್ಟ್ 1 2 3 4 ಇಸ್ ಹೋಲ್ಡ್. ಇನ್ಹೇಲ್ ಮಾಡೋದು ನಮ್ಮ ನಾಸ್ಟ್ರಿಲ್ಸಿಂದ, ಎಕ್ಸ್ಹೇಲ್ ಮಾಡೋದು ನಮ್ಮ ಮೌತಿಂದ. ಹೀಗೆ ನೀವು ಒಂದು 10 ಸಲ ಮಾಡಿ ಕೂತ್ಕೊಂಡ್ ಕಡೆನೆ. ಒಂದು ಪೂರ್ತಿ ಸೈಕಲ್ 4 ಸೆಕೆಂಡ್ ಅಂತ ಅಂದರೆ 16 ಸೆಕೆಂಡ್ಸ್ ಅಷ್ಟೇ ತೊಗೊಂಡಿದ್ದು. 10 ಸಲ ಮಾಡಿದ್ರೇನು ನಿಮಗೆ ಪ್ರಾಬಬ್ಲಿ 2-3 ನಿಮಿಷಕ್ಕಿಂತ ಒಳಗಡೆನೆ ಮುಗ್ದೋಗ್ಬಿಡುತ್ತೆ. ಅದು ಅಷ್ಟು ಸಣ್ಣ ಎಕ್ಸಸೈಸ್ ಆಗಿದ್ರು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಮ ಓವರ್ ಆಲ್ ಪೂರ್ತಿ ದಿನಕ್ಕೆ. ಆಯ್ತಾ? ಐ ಸೆಟ್ಸ್ ದ ಮೂಡ್ ಫಾರ್ ದ ರೆಸ್ಟ್ ಆಫ್ ಯುವರ್ ಡೇ. ಸೊ ಐ ರಿಪೀಟ್, ವಾಟ್ ಯು ಗೋಯಿಂಗ್ ಟು ಡೂ is in this direction. You will inhale first, you will hold for 4 seconds, you will exhale next, and again hold for 4 seconds before you inhale. The inhale is through your nose, your exhaling is through your mouth. ಇದನ್ನ ಮಾಡಿ. ಆಯ್ತಾ? ಸೊ ನಿಮ್ಮ ಮೈಂಡ್ ಎಲ್ಲ ಕೂಡ ರಿಲ್ಯಾಕ್ಸ್ ಆಗುತ್ತೆ ಬೆಳಗ್ಗೆ. ಇದಾದ್ಮೇಲೆ ಸ್ವಲ್ಪ ಒಂದು 5 ನಿಮಿಷ ಸಮ್ ಫಾರ್ಮ್ ಆಫ್ ಮೂವ್ಮೆಂಟ್, ಸ್ಟ್ರೆಚಿಂಗ್ ಮಾಡೋದಾ, ಸೂರ್ಯ ನಮಸ್ಕಾರ ಮಾಡ್ತೀರಾ, ಸ್ವಲ್ಪ ಮನೆಯೊಳಗೆ ವಾಕಿಂಗ್ ಮಾಡ್ತೀರಾ, ಹೊರಗಡೆ ಏನಾದರೂ ನಿಮ್ಮ ಹತ್ರ ಪೆಟ್ ಡಾಗ್ ಇದ್ರೆ ಅದನ್ನ ಕರ್ಕೊಂಡು ಹೋಗ್ತೀರಾ, ವಾಟ್ ಎವರ್, ಸಮ್ ಫಾರ್ಮ್ ಆಫ್ ಮೂವ್ಮೆಂಟ್ ಟು ವೇಕ್ ಅಪ್ ಯೋರ್ ಸೆಲ್ಫ್ ಫ್ರಮ್ ಸ್ಲೀಪ್. ಅವಾಗಷ್ಟೇ ಎದ್ದಿರ್ತೀರಾ ಅಲ್ವಾ? ಸೊ ನಿಮ್ಮ ಬಾಡಿ ಗೊತ್ತಾಗ್ಲಿ ದಟ್ ಯುವರ್ ಅವೇಕ್ ಅಂತ ಸ್ವಲ್ಪ ಮೂವ್ಮೆಂಟ್ ಎಲ್ಲ ಮಾಡಿ. ಅದಾದ ನಂತರ ಒಂದು ಸ್ಟಾರ್ಟ್ ಯೋರ್ ಡೇ, ಎದ್ದಿದ ತಕ್ಷಣ ಏನಾದರೂ ತಿನ್ಬಿಡಬೇಡಿ. Start your day by drinking a glass of warm water. The first thing that you should take inside your body after you wake up is swalpa bisi neeru. Aita? So your body has woken up right now. Your mind, body, everything is woken up from your sleep, resting stage. Idad nantara ನಿಮಗೆ ಯಾವುದಾದ್ರೂ ಏನು ಹೇಳ್ತಾರೆ, ಯಾವುದಾದ್ರೂ ಏರಿಯಾನಲ್ಲಿ ನಿಮ್ಮ ಪ್ರಿಪರೇಷನಲ್ಲಿ ಟ್ರಬಲ್ ಅನ್ನಿಸ್ತಾ ಇದ್ರೆ ಅದ್ರ ಬಗ್ಗೆ ನೀವು ರಿಲೇಟೆಡ್ ಅಫರ್ಮೇಷನ್ಸ್ನ ಓದ್ಬೋದು. ಅಫರ್ಮೇಷನ್ಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ನನಗೆ ಮೋಟಿವೇಶನ್ ಬರ್ತಾ ಇಲ್ಲ, ನಾನು ಅದಕ್ಕೆ ಏನು ಮಾಡ್ತೀನಿ, ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ನೆನಪಿಸ್ಕೋತೀನಿ ಏನಕ್ಕೆ ನಾನು ಇದು ಮಾಡಬೇಕು, ಇದು ಮಾಡದೇ ಇದ್ರೆ ಏನಾಗುತ್ತೆ ಅಂತ. ಏನಕ್ಕೆ ಮಾಡಬೇಕು? ಇವತ್ತು ನಾನು ಏನು ಮಾಡ್ತೀನಿ ಅದೇ ನನ್ನ ಫ್ಯೂಚರ್ ಡಿಟರ್ಮೈನ್ ಮಾಡೋದು. ಇವತ್ತು ನಾನು ಕಷ್ಟಪಟ್ಟರೆ ನನ್ನ ಫ್ಯೂಚರ್ ನನಗೆ ಚೆನ್ನಾಗಿರುತ್ತೆ, ಒಳ್ಳೆ ಕೆಲಸ ಬರುತ್ತೆ, ಒಳ್ಳೆ ಸಂಬಳ ಬರುತ್ತೆ, ನಿಮ್ಮ ಫ್ಯೂಚರ್ ಫ್ಯಾಮಿಲಿನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೋದು. ಇಲ್ಲದೇ ಇದ್ರೆ ದಟ್ ಈಸ್ ಕ್ವೆಶ್ಚನ್ ಮಾರ್ಕ್. ಇನ್ನು ಹೇಗಾಗ್ಬೋದು ನಮಗೆ ಗೊತ್ತಿಲ್ಲ. ಸೊ ಯು ರಿಮೈಂಡ್ ಯುವರ್ ಸೆಲ್ಫ್ ಬೈ ರೀಡಿಂಗ್ ದಿಸ್. ಮೈ ಫ್ಯೂಚರ್, ನನ್ನ ಫ್ಯೂಚರ್ನಲ್ಲಿ ಏನಾಗುತ್ತೆ, ದ್ಯಾಟ್ ಡಿಪೆಂಡ್ಸ್ ಆನ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಟುಡೇ. ಇವತ್ತು ನಾನು ಚೆನ್ನಾಗಿ ಓದಿದ್ರೆ ಮುಂದೆ ಗ್ಯಾರಂಟಿ ನಾನು ಚೆನ್ನಾಗಿರ್ತೀನಿ. ಇವಾಗ ನಾನು ಓದಲಿಲ್ಲ, ನನ್ನ ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅಂದರೆ ನನ್ನ ಫ್ಯೂಚರ್ ಏನಾಗ್ಬೋದು ಗೊತ್ತಿಲ್ಲ. ಕೆಟ್ಟದೇ ಆಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ಕೆಟ್ಟದಾಗೂ ಹೋಗ್ಬೋದು, ಒಳ್ಳೇದಾಗೂ ಹೋಗ್ಬೋದು. ಯು ಹ್ಯಾವ್ ಒನ್ ಜಾಬ್ ಟು ಡೂ ರೈಟ್. ನಾವು ಓದೋದು ಬಿಟ್ಟು ನಿಮ್ಗೆ ಏನೂ ಕೆಲಸ ಇಲ್ಲ ಅಲ್ವಾ? ಸೊ ಆ ಒಂದು ಕೆಲಸನ ಕರೆಕ್ಟಾಗಿ ಮಾಡಿ. ಸೆಕೆಂಡ್, I'm in charge of my life and I will make my dreams come true and set an example for others. I strive to do my best every single day. ನಂಗೆ ಕಷ್ಟ ಅನಿಸ್ತದೆ, ಹೌದು ಕಷ್ಟ, ಬಟ್ ನಿನ್ನಿಂದ ಸಾಧ್ಯ. ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಟಫ್ ಥಿಂಗ್ಸ್. ಅದನ್ನು ಬರ್ಕೊಳ್ಬೋದು. ಕೆಲವೊಬ್ಬರಿಗೆ ಎಕ್ಸಾಮ್ದು ಭಯ ಇರುತ್ತೆ, ಅಂಥವರು ಎಕ್ಸಾಮ್ಸ್ ಆರ್ ಫನ್, ಐ ಎಂಜಾಯ್ ಗಿವಿಂಗ್ ಎಕ್ಸಾಮ್ಸ್, ಅದು ನನ್ನ ನಾಲೆಜ್ನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅಪರ್ಚುನಿಟಿ. ಆ ರೀತಿ ಅಫರ್ಮೇಷನ್ಸ್ನ ಬರ್ಕೊಳ್ಬೋದು. ಆಮೇಲೆ ಕೆಲವೊಬ್ಬರಿಗೆ ಮರ್ತು ಹೋಗ್ಬಿಡ್ತೀನಿ, ಓದಿರೋದೆಲ್ಲ ನೆನಪು ಹೋಗುತ್ತೆ ಅನ್ನೋದು ಒಂದು ಆಂಗ್ಸೈಟಿ ಇರುತ್ತೆ. ಅಂಥವರು ಈ ಲಾಸ್ಟ್ ಒನ್, ಮೈ ಮೆಮರಿ ಈಸ್ ಸೂಪರ್ ಶಾರ್ಪ್, ಐ ಕ್ಯಾನ್ ರಿಮೆಂಬರ್ ಎವ್ರಿಥಿಂಗ್ ದಟ್ ಐವ್ ಸ್ಟಡೀಡ್ ಎಫರ್ಟ್ಲೆಸ್ಲಿ. ರೈಟ್ ಟೈಮಿಗೆ ನಾನು ಪಕ್ಕ ನೆನಪಾಗೇ ಆಗುತ್ತೆ ಅಂತ ನೀವು ಹೇಳ್ಕೊಳ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ನಿಮ್ಮ ಕನ್ಸರ್ನ್ ಏನು, ನಿಮ್ಗೆ ಇದರಲ್ಲಿ ಯಾವುದು ರಿಲೇಟಬಲ್ ಅಂತ ಅನಿಸುತ್ತೆ, ನಾನು ಸೈಡ್ಗೆ ಹೋಗಿದ್ದೀನಿ, ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದನ್ನು ನೀವು ನಿಮ್ಮ ಬುಕ್ಸ್ನಲ್ಲಿ ಬರ್ಕೊಂಡು ಶುರುನಲ್ಲಿ ಎದ್ದಿದ ತಕ್ಷಣ ಬೆಳಗ್ಗೆ ಒಂದು 2-3 ಸಲ ಅದನ್ನು ಓದಿ. ನಿಮ್ಗೆ ಅದು ಓದೋಕ್ಕೆ ಕಷ್ಟ ಅಂತ ಅನಿಸಿದ್ರೆ ನಾನೇ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ನಾಳೆ ಯೂಟ್ಯೂಬ್ನಲ್ಲಿ ಬೆಳಗ್ಗೆ ಸಿಗುತ್ತೆ. ಆ ವಿಡಿಯೋನ ಪ್ರತಿದಿನ ಕೇಳೋದ್ರಿಂದ
ನಿಮಗೆ ಪಾಸಿಟಿವ್ ಮೈಂಡ್ ಸೆಟ್ ಬರುತ್ತೆ ಟು ಗೋ ಥ್ರೂ ದ ರೆಸ್ಟ್ ಆಫ್ ದಿ ಡೇ. ಓಕೆ, ನೆಕ್ಸ್ಟ್ ಬೆಳಗ್ಗೆ ಏನು ಮಾಡ್ಬೇಕಂತ ಹೇಳಿದ್ದೀನಿ. ಮಧ್ಯಾಹ್ನ ಹೆಂಗೆ ಓದ್ಕೊಳ್ತೀರಾ, ಬೆಳಗ್ಗೆ ಆದ ನಂತರ ನಿಮ್ಮ ಸ್ಟಡಿ ಪ್ಲಾನ್ ಏನಿರುತ್ತೆ ಅದೆಲ್ಲ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ದಟ್ ಈಸ್ ಲೆಫ್ಟ್ ಟು ಈಚ್ ಆಫ್ ಯು. ಯಾರಿಗೆ ಫಿಸಿಕ್ಸ್ ಹೆಚ್ಚು ಕಷ್ಟ ಅನ್ಸುತ್ತೆ ಅದಕ್ಕೆ ಜಾಸ್ತಿ ಟೈಮ್ ಕೊಡಿ, ಯಾರಿಗೆ ಕೆಮಿಸ್ಟ್ರಿ ಕಷ್ಟ ಅನ್ಸುತ್ತೆ ಅವ್ರು ಅದಕ್ಕೆ ಹೆಚ್ಚು ಟೈಮ್ ಕೊಡಿ. ಡಿಪೆಂಡಿಂಗ್ ಅಪಾನ್ ವಾಟ್ ಈಸ್ ಯೋರ್ ವೀಕ್ನೆಸ್, ಯಾವ ವೀಕ್ ಏರಿಯಾ ಇದೆ ಅದ್ರ ಮೇಲೆ ನೀವು ಪರ್ಸ್ನಲೈಸ್ಡ್ ಆಗಿ ಒಂದು ಟೈಮ್ ಟೇಬಲ್ನ ಮಾಡ್ಕೊಳ್ಳಿ. ಸೊ ಸಂಜೆ ತನಕ ನೀವು ಓದಿರ್ತೀರ. ನೈಟಲ್ಲಿ ನಿಮ್ಮ ರುಟೀನ್ ಹೇಗಿರಬೇಕು, ನೆಕ್ಸ್ಟ್ ಡೇ ನೀವೇನು ಓದ್ತೀರಾ ಅದು ಪ್ರೀವಿಯಸ್ ಡೇನೇ ನೀವು ಬರೆದಿಟ್ಕೊಂಡಿರ್ಬೇಕು. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಸರ್ಪ್ರೈಸ್ ಥರ ಇರಬಾರ್ದು. ಪೂರ್ತಿ 21 ದಿನಕ್ಕೆ ಪ್ಲಾನ್ ಹಾಕ್ಕೊಂಡ್ಬಿಡಿ. ನೆಕ್ಸ್ಟ್ ಡೇ ನೀವೇನು ಓದಿರ್ತೀರಾ ಪ್ರೀವಿಯಸ್ ಡೇನೇ ನಿಮ್ಗೆ ಗೊತ್ತಿರಬೇಕು. ಸೊ ಮೇಕ್ ಅ ಸ್ಟಡಿ ಪ್ಲಾನ್ ಫಾರ್ ದ ನೆಕ್ಸ್ಟ್ ಡೇ ಅಟ್ ನೈಟ್ ಬಿಫೋರ್ ಯು ಗೋ ಟು ಸ್ಲೀಪ್. ನೀವು 10 ಗಂಟೆಗೆ ಮಲಗ್ತೀರಾ ಅಂದರೆ 8 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಗ್ಯಾಡ್ಜೆಟ್ಸ್ನೆಲ್ಲ ನೋಡೋದು ಬಿಟ್ಬಿಡಿ. 2 hours ಬಿಫೋರ್ ಯು ಗೋ ಟು ಬೆಡ್ ಮೊಬೈಲ್ ಫೋನ್ ಅಥವಾ ಟಿವಿ ಬ್ಲೂ ಲೈಟ್ ಎಮಿಟ್ ಮಾಡೋ ಡಿವೈಸಸ್ನ ನೋಡಬೇಡಿ. ಬಿಕಾಸ್ ದಟ್ ವಿಲ್ ಮೆಸ್ ಅಪ್ ಯುವರ್ ಸ್ಲೀಪ್ ಸೈಕಲ್. ನೀವು 10 ಗಂಟೆಗೆ ಮಲಗಬೇಕಂದ್ರೆ ಅವಾಗ 10 ಗಂಟೆಗೆ ನಿದ್ದೆ ಬರಲ್ಲ ನಿಮಗೆ. ಬಿಕಾಸ್ ಆ ಲೈಟ್ ಎಲ್ಲ ಏನು ಮಾಡುತ್ತೆ ಅಂದರೆ, ನೀವೆಲ್ಲ ಬಯಾಲಜಿ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ, ಅವರ್ ಸ್ಲೀಪ್ ವೇಕ್ ಸೈಕಲ್ ಇಸ್ ಕಂಟ್ರೋಲ್ಡ್ ಬೈ ಅ ಹಾರ್ಮೋನ್ ಕಾಲ್ಡ್ ಮೆಲಟೋನಿನ್ ದಟ್ಸ್ ರಿಲೀಸ್ಡ್ ಬೈ ದ ಪೀನಿಯಲ್ ಗ್ಲ್ಯಾಂಡ್ ಇನ್ ಯೋರ್ ಬ್ರೈನ್. ಅದು ರಿಲೀಸ್ ಆದಾಗ ನಮಗೆ ನಿದ್ದೆ ಬರುತ್ತೆ, ಆಯಿತಾ. ಅದು ಬ್ಲೂ ಲೈಟ್ ಎಲ್ಲ ಇದ್ದಾಗ, ಹಳೆ ಕಾಲದಲ್ಲೆಲ್ಲ ಈ ಥರ ದಿನ ಪೂರ್ತಿ ಲೈಟ್ ಇರ್ತಾ ಇರಲಿಲ್ಲ ಮನೆಯಲ್ಲಿ ಅಲ್ವಾ, ಕತ್ಲೆ ಆಗ್ತಿದ್ದಂಗೆ ಲೈಟ್ ಎಲ್ಲ ಕಡಿಮೆ ಆಗ್ತಾ ಇತ್ತು. ಸೊ ಅಂಥ ಟೈಮಲ್ಲಿ ಕತ್ಲಾಗ್ತಿದ್ದಂಗೆ ನಮ್ಮ ಬ್ರೈನ್ ಗೊತ್ತಾಗ್ತಾ ಇತ್ತು, ಓಕೆ ಇಟ್ ಇಸ್ ರೆಸ್ಟ್ ಟೈಮ್ ಅಂಡ್ ಆ ಹಾರ್ಮೋನ್ನ ರಿಲೀಸ್ ಮಾಡ್ತಾ ಇತ್ತು. ಬಟ್ ಇವಾಗ ಆ ಗ್ಲ್ಯಾಂಡು ಕನ್ಫ್ಯೂಸ್ ಆಗೋಗ್ಬಿಡುತ್ತೆ, ಯಾಕೆಂದರೆ ದಿನ ಪೂರ್ತಿ ನಮ್ಮ ಮನೇಲೆಲ್ಲ ಲೈಟ್ಸ್ ಇರುತ್ತೆ. ಸೊ ಆದಷ್ಟು ಆ ಹಾರ್ಮೋನ್ ಸೆಕ್ರೀಟ್ ಆಗಿ ನಿಮಗೆ ಟೈಮಿಗೆ ಸರಿಯಾಗಿ ನಿದ್ದೆ ಬರಬೇಕು ಅಂತ ಅಂದರೆ ಬ್ಲೂ ಲೈಟ್ ಎಮಿಟ್ ಮಾಡೋ ಡಿವೈಸಸ್ನ ನೋಡಬೇಡಿ. ಹಾರ್ಮೋನ್ ಕರೆಕ್ಟಾಗಿ ಸೆಕ್ರೀಟ್ ಆಗುತ್ತೆ, ನಿಮಗೆ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ನಿದ್ದೆ ಬರುತ್ತೆ. ನೀವು ಒಳ್ಳೆ ನಿದ್ದೆ ಈ ಥರ ಕರೆಕ್ಟಾಗಿ 10 ಗಂಟೆಗೆ ಮಲ್ಕೊಂಡು ಒಂದು 7-8 hours ಆದಮೇಲೆ ಬೆಳಗ್ಗೆ ಹೇಳ್ತೀರಾ ಅಲ್ವಾ, ಹಂಗೆದ್ದಾಗ ನಿಮ್ಮ ಎನರ್ಜಿ ಲೆವೆಲ್ಸ್ ಕೂಡ ಬೆಟರ್ ಇರುತ್ತೆ. ಮಧ್ಯ ಮಧ್ಯ ದಿನದಲ್ಲಿ ತೂಕುಡಿಸಲ್ಲ ನೀವು. ಸೊ ಫೋಕಸ್ಡ್ ಆಗಿ ಕಲಿಯೋದು ಜಾಸ್ತಿ ಆಗುತ್ತೆ, ಆಯಿತಾ. ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಆ ದಿನದಲ್ಲಿ ಮಲಗುವಾಗಲೂ ನೀವು ಸ್ಟ್ರೆಸ್ ಮಾಡ್ಕೊಂಡು ಮಲ್ಕೊಳ್ಬೇಡಿ, ಆಂಗ್ಸೈಟಿಯಿಂದ ಮಲ್ಕೊಳ್ಬೇಡಿ. ಆ ದಿನದಲ್ಲಿ ಏನೆಲ್ಲ ಚೆನ್ನಾಗಿ ಹೋಗಿದೆ ಅದರಲ್ಲಿ 3 ವಿಷಯ ಅಟ್ಲೀಸ್ಟ್ ನೀವು ನೆನಪಿಸ್ಕೊಂಡು ಅದಕ್ಕೆ ಥ್ಯಾಂಕ್ಫುಲ್ ಆಗಿ ಥ್ಯಾಂಕ್ಸ್ ಹೇಳಿ ಮಲ್ಕೊಳ್ಳಿ. ಗ್ರ್ಯಾಟಿಟ್ಯೂಡ್ ಇಸ್ ಎಕ್ಸ್ಪ್ರೆಸ್ಸಿಂಗ್ ಥ್ಯಾಂಕ್ಸ್ ಅಲ್ವಾ. ಸೊ ಇಟ್ ಕುಡ್ ಬಿ ಸಮಥಿಂಗ್ ಲೈಕ್, ನೀವು ಓದ್ತಾ ಇದ್ರಿ, ನಿಮಗೆ ನಿದ್ದೆ ಬರ್ತಾ ಇತ್ತು, ಅಮ್ಮ ಕಾಫಿ ಮಾಡಿಕೊಟ್ರು, ಅಥವಾ ಯಾವುದೋ ಕಾನ್ಸೆಪ್ಟ್ ಕಷ್ಟ ಆಗ್ತಾ ಇತ್ತು, ನಿಮ್ಮ ಫ್ರೆಂಡ್ ಅದನ್ನು ಕಲಿಸಿದ್ರು, ಅಥವಾ ನೀವು ಎಷ್ಟೊಂದು ದಿನದಿಂದ ಸ್ಟ್ರಗಲ್ ಮಾಡ್ತಾ ಇದ್ರಿ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನು ಯೂಟ್ಯೂಬ್ ವಿಡಿಯೋ ನೋಡಿ ನೀವು ಕಲ್ತ್ಕೊಂಡ್ರಿ, ಅಥವಾ ನೀವೇ ಯಾವುದೋ ಒಂದು ಡಾಗ್ಗೆ ಫೀಡ್ ಮಾಡಿದ್ರಿ ಬಿಸ್ಕೆಟ್ನ, ಸೊ ಯು ಗಾಟ್ ಅನ್ ಅಪರ್ಚುನಿಟಿ ಟು ಹೆಲ್ಪ್ ಎನ್ ಅದರ್ ಬೀಯಿಂಗ್. ವಾಟ್ ಎವರ್ ಸಮ್ 3 things ದಟ್ ವೆಂಟ್ ವೆಲ್ ಫಾರ್ ಯು ಇನ್ ದಟ್ ಡೇ, ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಥ್ಯಾಂಕ್ಸ್ ಹೇಳಿ ಮಲ್ಗೋದಕ್ಕೆ ಹೋಗಿ. ನಾವು ಮಲ್ಕೊಳ್ಳೋದಕ್ಕೆ ಯು ವಿಲ್ ಲೈ ಡೌನ್, ರೈಟ್. ಮಲ್ಗೋದಕ್ಕೆ ಮುಂಚೆ ಐ ಹ್ಯಾವ್ 2 exercises ಫಾರ್ ಯು. ಒನ್ ಇಸ್ ಅ ಬ್ರೀದಿಂಗ್ ಎಕ್ಸಸೈಸ್, ಒನ್ ಇಸ್ ಅ ವಿಜುವಲೈಸೇಷನ್ ಎಕ್ಸಸೈಸ್. ಬ್ರೀದಿಂಗ್ ಎಕ್ಸಸೈಸ್ಗೆ ಇದು 4-7-8 ಮೆಥಡ್ ಅಂತ ಹೇಳ್ತೀವಿ, ಆಯಿತಾ. ಸೊ ಈ 4-7-8 ಮೆಥಡ್ ಏನು ಮಾಡುತ್ತೆ ಅಂದರೆ ನಿಮಗೆ ಒಳ್ಳೆ ನಿದ್ದೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಸ್ಟು ವಿಜುವಲೈಸೇಷನ್ ಏನು ಮಾಡಬೇಕಂತ ಹೇಳ್ತೀನಿ. ವಿಜುವಲೈಸೇಷನ್ ಅಂದರೆ ಗೊತ್ತಲ್ವಾ, ಇಟ್ಸ್ ಅ ಜನರಲ್ ಇಂಗ್ಲಿಷ್ ಟರ್ಮ್. ನೀವು ಏನನ್ನೋ ಇಮ್ಯಾಜಿನ್ ಮಾಡ್ಕೊಳ್ಳೋದು ನಿಮ್ಮ ಮೈಂಡಲ್ಲಿ. I want you to visualize the day of result of KCET exam in your mind, ಆಯಿತಾ. ಸೊ KCET ಎಕ್ಸಾಮ್ನ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಚಾನಲ್ನಲ್ಲಿ ಏನು ಹೇಳ್ತಾರೆ, ಅದು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಚಾನಲ್ಸ್ನಲ್ಲಿ, ನ್ಯೂಸ್ ಪೇಪರ್ನಲ್ಲಿ ಎಲ್ಲ ಕಡೆ ಬಂದಿರುತ್ತೆ. ನೀವು ಹೌ ವಿಲ್ ದಟ್ ಡೇ ಬಿ ಫಾರ್ ಯು? ನಿಮ್ಮ ಪೇರೆಂಟ್ಸ್ ಎಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ? ನೀವೆಲ್ಲೋ ಚೆಕ್ ಮಾಡ್ತಾ ಇರ್ತೀರಾ, ಒಂದು ನಿಮ್ಮ ನಂಬರ್ ಪಾಪಪ್ ಆಗುತ್ತೆ, ನೀವು ಅಂದ್ಕೊಂಡದ್ದು ಅಷ್ಟಕ್ಕಿಂತ ಮಾರ್ಕ್ಸ್ ತುಂಬ ಜಾಸ್ತಿ ಬಂದಿರುತ್ತೆ, ನಿಮಗೆ ನಂಬಕ್ಕಾಗಲ್ಲ. ನಿಮ್ಮ ಅಪ್ಪ ಅಮ್ಮಂಗೆಲ್ಲ ನೀವು ತಕ್ಷಣ ಹೇಳಬೇಕಂತ ಓಡ್ ಹೋಗ್ತೀರಾ. ಅಮ್ಮಂಗಂತೂ ತುಂಬಾ ಖುಷಿ ಆಗುತ್ತೆ, ಅಮ್ಮ ಕಣ್ಣಲ್ಲಿ ನೀರೇ ತುಂಬ್ಕೊಂಡು ಬಿಡ್ತಾರೆ, ಏನು ನನ್ನ ಮಗ ಅಥವಾ ಮಗಳು ಹೂಎವರ್ ಎಷ್ಟು ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ. ತಕ್ಷಣ ಅಮ್ಮ ವಿಲ್ ಕಾಲ್ ಹರ್ ಸಿಸ್ಟರ್ಸ್, ಹರ್ ಬ್ರದರ್ಸ್ ಟು ನ್ಯೂಸ್ ಹೇಳೋದಕ್ಕೆ. ಅಪ್ಪ ಕೂಡ ಅವ್ರ ಫ್ರೆಂಡ್ಸಿಗೆ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಯುವರ್ ಫ್ರೆಂಡ್ಸ್ ಆರ್ ಆಲ್ ಕಂಗ್ರ್ಯಾಚುಲೇಟಿಂಗ್ ಯು. ಆಮೇಲೆ ಕೌನ್ಸಿಲಿಂಗ್ ಬರುತ್ತೆ, ನಿಮ್ಗೆ ಯಾವ ಬ್ರಾಂಚ್ ಬೇಕು, ಯಾವ ಕಾಲೇಜ್ನಲ್ಲಿ ಬೇಕು, ಅಲ್ಲಿ ನಿಮಗೆ ಜಾಸ್ತಿ ಫೀಸ್ ಕೊಡದೇ ಇರೋ ಥರ ಒಂದು ಸೀಟ್ ಸಿಗುತ್ತೆ. ನೀವು ಆ ಕಾಲೇಜ್ ಲೈಫ್ನ ಎಷ್ಟು ಎಂಜಾಯ್ ಮಾಡ್ತೀರಾ, ಅದಾದ ನಂತರ ನಿಮ್ಮ ಪ್ಲೇಸ್ಮೆಂಟ್ ಹೆಂಗಾಗುತ್ತೆ. ಸೊ ಆಲ್ ದ ಗುಡ್ ಥಿಂಗ್ಸ್ ದಟ್ ಕ್ಯಾನ್ ಹ್ಯಾಪನ್ ಇನ್ ಯುವರ್ ಲೈಫ್, ಅದ್ರ ಬಗ್ಗೆ ನೀವು ದಿನಾ ಯೋಚನೆ ಮಾಡಿ. ನೀವು ಆ ಯೋಚನೆ ಮಾಡೋದ್ರಿಂದ ನಿಮ್ಮ ಮೈಂಡ್ ಯಾವಾಗಲೂ ಅದೇ ಝೋನಲ್ಲೇ ಇರುತ್ತೆ. ನೀವು ಮಲ್ಗೋದಕ್ಕೆ ಮುಂಚೆ ಇದು ಯಾವುದಾದ್ರೂ ರೀಲ್ಸ್ ನೋಡಿ, ಯಾವುದಾದ್ರೂ ಡಾನ್ಸ್ ರೀಲ್ಸ್ ನೋಡಿ ಮಲ್ಕೊಂಡ್ರೆ ನಿಮ್ಮ ಕರೆಂಟ್ ಏರಿಯಾ ಯಾವುದನ್ನು ನೀವು ಫೋಕಸ್ ಮಾಡಬೇಕು ಅದರಿಂದ ದೂರ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಮಲ್ಗೋ ಮುಂಚೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಆಸ್ ವಾಟ್ ಯುರ್ ಥಿಂಕಿಂಗ್ ಫಸ್ಟ್ ಥಿಂಗ್ ಇನ್ ದ ಡೇ. ಬೆಳಗ್ಗೆ ಎದ್ದ ತಕ್ಷಣ ಏನು ಯೋಚನೆ ಮಾಡ್ತೀರಾ, ಮಲ್ಗೋ ಮುಂಚೆ ಏನು ಯೋಚನೆ ಮಾಡ್ತೀವಿ, ಅದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಓವರ್ ಆಲ್ ಡೇ ಮತ್ತು ನಮ್ಮ ಓವರ್ ಆಲ್
ಗೋಲ್ಸ್ನ ರೀಚ್ ಮಾಡೋದ್ರಲ್ಲಿ. ಸೊ ಆದಷ್ಟು ಅರ್ಲಿ ಮಾರ್ನಿಂಗ್ ಫಸ್ಟ್ ಥಿಂಗ್ ಆ್ಯಂಡ್ ಮಲ್ಗೋ ಮುಂಚೆ ನಿಮ್ಮದು ಪಾಸಿಟಿವ್ ಥಾಟ್ಸ್ ಆಗಿರಲಿ, ಟುವರ್ಡ್ಸ್ ಯುವರ್ ಗೋಲ್ ನಿಮ್ಮ ಥಾಟ್ಸ್ ಆಗಿರಲಿ. ಆದಷ್ಟು ನಿಮಗೆ ಯಾರಾದರೂ ಫ್ರೆಂಡ್ಸ್, ಸೋ ಕಾಲ್ಡ್ ಫ್ರೆಂಡ್ಸ್ ಇರ್ತಾರೆ, ಅವ್ರು ನಿಮಗೆ ಓದೋ ಟೈಮ್ನಲ್ಲಿ ಹೊರಗಡೆ ಕರೀತಾರೆ, ಆ ಥರ ಎಲ್ಲ ಇದ್ದರೆ ಸದ್ಯಕ್ಕೆ ಅಂಥವ್ರನ್ನ ಅವಾಯ್ಡ್ ಮಾಡಿ. ಫೈನಲಿ ಬ್ರೆತ್ ವರ್ಕ್ ಬಿಫೋರ್ ಯು ಗೋ ಟು ಸ್ಲೀಪ್, 4-7-8 ಮೆಥಡ್. ಇಲ್ಲಿ 4 is inhale ಥ್ರೂ ದ ನೋಸ್, 4 seconds ಅಂತ ಅದು ಲೆಕ್ಕ. 4 seconds ಇನ್ಹೇಲ್ ಮಾಡ್ತೀವಿ, 1 2 3 4 ಕೌಂಟ್ ಮಾಡಿ. 7 seconds ಹೋಲ್ಡ್ ಮಾಡಬೇಕು, 8 seconds ಎಕ್ಸ್ಹೇಲ್ ಮಾಡಬೇಕು. ಎಕ್ಸ್ಹೇಲ್ ಅಗೇನ್ ಥ್ರೂ ದ ಮೌತ್. 8 seconds ಎಕ್ಸ್ಹೇಲ. ಹೌದು, ಪೂರ್ತಿ ನಿಮ್ಮ ಈ ಬಾಡಿಯಲ್ಲಿ ಏನೆಲ್ಲ ಕಾರ್ಬನ್ ಡೈಆಕ್ಸೈಡ್ ಇದೆ ಅದು ಅಷ್ಟು ಕೂಡ ಎಸ್ಕೇಪ್ ಆಗಿ ಬಾಡಿಯಿಂದ ಹೊರಗೆ ಹೋಗ್ಬಿಡ್ಬೇಕು. ಸೊ ವಿತ್ ಯೋರ್ ಮೌತ್ ಯು ಹ್ಯಾವ್ ಟು ಎಕ್ಸ್ಹೇಲ್. ಆ ಥರ ಎಕ್ಸ್ಹೇಲ್ ಸೌಂಡ್ ಬರಬೇಕು, ಆ ಥರ ಎಕ್ಸ್ಹೇಲ್ ಮಾಡಿ. ಇದೆಲ್ಲ ಏನು ಮುದುಕರು ಮಾಡೋ ಮೆಡಿಟೇಷನ್ ನಮ್ಮ ವಯಸ್ಸವ್ರಿಗೆ ಹೇಳ್ಕೊಡ್ತಾ ಇದೆ ಈ ಅಮ್ಮ ಅಂತ ಅನ್ಕೊಳ್ಬೇಡಿ. ನಿಮಗೆ 1 ದಿನ 2 ದಿನ ಟ್ರೈ ಮಾಡಿ ಎಷ್ಟು ಒಳ್ಳೆ ನಿದ್ದೆ ಬರುತ್ತೆ ನಿಮಗೆ ಗೊತ್ತಾಗುತ್ತೆ. ಸೊ ಹೂ ಎವರ್ ಹ್ಯಾಸ್ ಟ್ರಬಲ್ ಸ್ಲೀಪಿಂಗ್, ಯಾರಿಗೆ ಮಲ್ಗೋ ಮುಂಚೆ ಆಂಗ್ಸೈಟಿ ಬರುತ್ತೆ, ಅಯ್ಯೋ ನಾನು ಓದಿಲ್ಲ, ನನಗೆ ಕಷ್ಟ ಅನಿಸ್ತಾ ಇದೆ, ಏನಾಗುತ್ತೋ ಏನೋ ಅನ್ನೋ ಆಂಗ್ಸೈಟಿ ಬರುತ್ತೆ, ಅಂಥ ಮಕ್ಕಳಿಗೆಲ್ಲ ಈ ಬ್ರೆತ್ ವರ್ಕ್ ವಿಲ್ 100% ಹೆಲ್ಪ್. ಇನ್ಫ್ಯಾಕ್ಟ್ ವೆನ್ ಐ ಗೆಟ್ ಆಂಕ್ಷಿಯಸ್ ಸಮ್ಟೈಮ್ಸ್ ಐ ಡೂ ಇಟ್. ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ನೆಸೆಸರಿ ನೀವು ಈ 4-7-8 ಮಲ್ಗೋಕೆ ಮುಂಚೆನೇ ಮಾಡಬೇಕಂತ. ಯಾವುದೋ ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಇರ್ತೀರಾ, ಮಧ್ಯದಲ್ಲಿ ನಿಮಗೆ ಆನ್ಸರ್ ಗೊತ್ತಾಗಲ್ಲ, ಫ್ರಸ್ಟ್ರೇಟ್ ಆಗಿಬಿಡ್ತೀರಾ. ಅಂಥ ಟೈಮಲ್ಲಿ ಆಂಗ್ಸೈಟಿ ಇದ್ದಾಗೆಲ್ಲ ನೀವು ಇದನ್ನು ಟ್ರೈ ಮಾಡಿದರೆ ಇಮಿಡಿಯೇಟ್ಲಿ your whole nervous system will calm down. ಆಯಿತಾ? ಸೊ you try that also during night. This is what you have to do for the rest of 21 days that is in front of us. ಎಲ್ಲ ಒಳ್ಳೆಯದೇ ಆಗುತ್ತೆ. ಓಕೆ, ಐ ಹೋಪ್ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ. ನನಗೆ ಗೊತ್ತು ಎಷ್ಟು ಜನ ಇವತ್ತು ಇದನ್ನ ನೋಡಿ ಎಕ್ಸೈಟ್ ಆಗಿ ಕಮೆಂಟ್ಸ್ನಲ್ಲಿ ಓಕೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತೀರಾ. ಬಟ್ ಅದರಲ್ಲಿ 99.9%, 99.9% ಆಫ್ ಯು might give up after day 2 or day 3. But ಆ 0.1% ನಲ್ಲಿ ಎಷ್ಟು ಜನ ಇರ್ತಾರಲ್ವಾ, they are the ones that will become successful in life later. ನಿಮಗೆ ನೀವೇ ಮೋಟಿವೇಟ್ ಮಾಡ್ಕೊಳ್ಬೇಕು, ನಿಮ್ಮ ಫ್ರೆಂಡ್ಸ್ನ ನೋಡಿ ಇನ್ಸ್ಪೈರ್ ಆಗಬೇಕು ಅಂತ ಅಂದರೆ ಯು ಕ್ಯಾನ್ ಡ್ರಾಪ್ ಇಟ್ ಇನ್ ದ ಕಾಮೆಂಟ್ಸ್. ಆಯಿತಾ? ನೀವು ಈ ಚಾಲೆಂಜ್ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ day 1 ಚೆಕ್, day 2 ಚೆಕ್, day 3 ಚೆಕ್ ಅಂತ ನಿಮ್ಮ ಕಮೆಂಟ್ಸ್ನ ನೀವು ಎವ್ರಿ ಡೇ ಪ್ರಾಬಬ್ಲಿ 8 ಗಂಟೆ ಅಷ್ಟೊತ್ತಿಗೆ ನೀವು ಫೈನಲಿ ಮೊಬೈಲ್ ಆಫ್ ಮಾಡೋ ಮುಂಚೆ ನೀವು ನಿಮ್ಮ ಕಮೆಂಟ್ಸ್ನ ಎಡಿಟ್ ಮಾಡ್ಕೋತಾ ಹೋದರೆ others will see you and get their inspiration, or you might get inspired by somebody else who's doing it. So you can follow that. ಆಯಿತಾ? ಆಲ್ ದ ವೆರಿ ಬೆಸ್ಟ್. ಟೆನ್ಷನ್ ಮಾಡ್ಕೊಳ್ಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಆಫ್ ಯುವರ್ ಲೈಫ್. ತುಂಬಾ ನಮ್ಮ ಸುತ್ತಮುತ್ತ ಡಿಸ್ಟ್ರಾಕ್ಷನ್ಸ್ ಇದೆ, ಡಿಸ್ಟ್ರಾಕ್ಟ್ ಆಗ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ನಿಮ್ಮ ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಡೂ ವೆಲ್ ಫಾರ್ ಯುವರ್ ಪೇರೆಂಟ್ಸ್ ಅಟ್ ಲೀಸ್ಟ್. ಮತ್ತೆ ಸಿಗೋಣ ಬೇರೆ ಯಾವುದಾದ್ರೂ ಕ್ಲಾಸ್ನಲ್ಲಿ. ಟೇಕ್ ಕೇರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.